ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಸಂಜೆ ಟೀ ಟೈಮಿಗೆ ಬೇಕಾದಂತಹ ಕರಿದ ಅವಲಕ್ಕಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ. ಅವಲಕ್ಕಿ, ಕಡಲೆ, ಬೀಜ, ಕರಿಬೇವು, ಜಜ್ಜಿರ ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಒಣ ದ್ರಾಕ್ಷಿ, ಗೋಡಂಬಿ. ಮೊದಲಿಗೆ ಎಣ್ಣೆ ಬಿಸಿಯಾಗಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಮೊದಲಿಗೆ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಜಾಲರ ಇದ್ದರೆ ಎಣ್ಣೆನೂ ವೇಸ್ಟ್ ಆಗಲ್ಲ ಮತ್ತು ಕ್ಲೀನಾಗಿ ಕರಿಬೋದು. ಸೀದೋಗೋದು ಆ ಥರ ಏನೂ ಆಗಲ್ಲ. ಇದು ಇವಾಗ ರೆಡಿ ಆಗಿದೆ. ಇದನ್ನು ಒಂದು ಈಗ ಆಗಿದೆ ಇದು. ಈಗ ಕಡಲೆ, ಈ ಥರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಸೀದೋಗ್ಬಿಡುತ್ತೆ. ಈಗ ಆಗಿದೆ ಇದು. ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಆಗಿದೆ. ಈಗ ಗೋಡಂಬಿ, ದ್ರಾಕ್ಷಿ, ಈಗ ಅವಲಕ್ಕಿ ಐ ಫ್ಲೇಮಲ್ಲಿ ಇಟ್ಟೇ ಹುರಿಬೇಕು. ಇದನ್ನು ಇಲ್ಲಿ 2 ಟೈಮ್ ನಾನು ಕರ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಕರೆದಿರೋದಾಗಿದೆ. ಶೇಂಗಾ ಬೀಜ, ಈಗ ಏನೇನು ಕರೆದಿಟ್ಟಿದ್ದೀವಿ ಅದನ್ನೆಲ್ಲ ಹಾಕಿ ಒಂದು ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡ್ಕೊಂಡ್ರೆ ಸಂಜೆ ಸ್ನ್ಯಾಕ್ಸಿಗೆ, ಟೀ ಟೈಮಿಗೆ ರುಚಿಕರವಾದ ಅವಲಕ್ಕಿ ರೆಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿ. ರುಚಿಕರವಾದ ಅವಲಕ್ಕಿ ರೆಡಿ.